ಯಾವುದದು ಇರ್ಟಿಗಾನ ಅದನ್ನು? ಹಾಂ ಇರ್ಟಿಗಾ ಸರ್ 2017 ಮಾಡಲ್. 17? ಹಾಂ. ಯಾವ್ದು ವಿಡಿಯೋನಾ ಯಾವ್ದು ಬರುತ್ತದು? ಇಲ್ಲ ಸರ್ ವಿಡಿಯೋ. ವಿಡಿಯೋನಾ? ಹಾಂ. ಓಕೆ 17 ಮಾಡಲು. ಓನರ್ ಎಷ್ಟಾಗಿದ್ದಾರೆ? ಸರ್ ಓನರ್ 5ನೇ ಓನರ್ ಅದು. 5 ಆಗಿದ್ದಾರೆ ಈಗ. ಹೌದು. ಎಷ್ಟು ಓಡಿದೆ ಗಾಡಿ? 1,40,000 ಆಗಿದೆ. 1,40,000. ಹಾಂ. ಓಕೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಫ್ರೆಶ್ ಆಗಿದೆ ಸರ್, ಜಸ್ಟ್ ಒಂದು 15 ದಿವಸ ಮಾಡಿ. 15 ದಿನ ಆಗಿದೆಯಾ? ಟೈರಲ್ಲಿ ಹೆಂಗಿದೆ ಗಾಡೀಲಿ? ಟೈರ್ 80% ರನ್ನಿಂಗ್ ಆಗಿದೆ. ಇನ್ನು 80% ಇದಾವ? ಹಾಂ 80%. ಓಕೆ, ಕಂಡೀಷನ್ ಹೆಂಗಿದೆ ಗಾಡಿ? ಗಾಡಿ ಗುಡ್ ಕಂಡೀಷನ್ ಇದೆ ಸರ್, ₹1 ಕೆಲಸ. ಏನೋ ₹1 ಕೆಲಸ ಇಲ್ಲ? ಏನಿಲ್ಲ. ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಏನಾದ್ರು ಟಿಂಕರಿಂಗ್ ಕೆಲಸ ಇದೆಯಾ? ಏನಿಲ್ಲ ಸರ್, ಟಿಂಕರಿಂಗ್ ಪೇಂಟಿಂಗ್ ಏನಿಲ್ಲ. ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಓಕೆ, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವಾ? ಎಲ್ಲ ವರ್ಕಿಂಗ್ ಇದೆ. ಹಾಂ ಹಾಂ, ಅಂದರೆ ತಗೊಳ್ಳೋರು ಏನು ಖರ್ಚಿಲ್ಲ ಈಗ? ಏನು ಖರ್ಚಿಲ್ಲ ಸರ್. ಓಕೆ, ಮೈಲೇಜ್ ಏನು ಬರುತ್ತೆ ಸರ್ ಗಾಡಿದು? ಸರ್ ಬರುತ್ತೆ ಒಂದು 20. 20 ಬರುತ್ತಾ? ಹಾಂ. ಓಕೆ, ಎಷ್ಟು ಸೀಟ್ರ್ ಗಾಡಿದು? 7 ಸೀಟರ್ ಸರ್ ಅದು. 7 ಸೀಟ್ರು. ಹಾಂ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಚೆನ್ನಾಗಿದೆ ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇದೆಯಾ? ಫೈನಾನ್ಸ್ ಸರ್ ಮಾಡಕ್ಕೆ ಕೊಟ್ಟಿದ್ದು, ಜಸ್ಟ್ ನಾನು ತೊಗೊಂಡು ಒಂದು ತಿಂಗಳಾಯ್ತು ಅದು. ಹಾಂ. ಅದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ, ಮತ್ತು ಅವ್ರು ತೊಗೊಂಡ್ರಂದ್ರೆ ಅವ್ರು ಟ್ರಾನ್ಸ್ಫರ್ ಮಾಡ್ಕೋಬೋದು, ಇಲ್ಲಾಂದ್ರೆ ಕ್ಲಿಯರ್ ಮಾಡಿಸಿ ಕೊಡ್ಬೋದು. ಯಾಕಂದ್ರೆ ನಾನು ತೊಗೊಂಡು ಜಸ್ಟ್ ಒಂದು ತಿಂಗಳಾಗಿ ಹೆಸರು ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹ್ಞೂ. ಈಗ ಫೈನಾನ್ಸ್ಗೆ ಅಪ್ಲೈ ಮಾಡಿದ್ರಾ? ಹಾಂ ಅಪ್ಲೈ ಮಾಡಿದ್ದೀನಿ ಸರ್. ಅದು ಓನರ್ನ ಅದ್ರ ಸಲುವಾಗಿ ಚೇಂಜ್ ಆಗಿರೋದು. ಜಸ್ಟ್ ನಾನು ಲೋನ್ ಕಟ್ಟಿಲ್ಲ, ಅದ್ರ ಒಂದು ಕಂತಿನ ಬಂದಿದ್ದೀನಿ. ಹಾಂ. ಓಕೆ, ಈಗ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವಾ? ಹಾಂ ಇದೆ ಸರ್, R6 ಮೇಲೆ ಇದೆ, ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ. ಗಾಡಿ ಇರೋದಿಲ್ಲ ಇದು? ಸರ್ ಇದು ಶಾಪುರ ತಾಲೂಕು. ಶಾಪುರ ತಾಲೂಕು? ಹಾಂ, ಸಗರ ಹಳ್ಳಿ. ಅಲ್ಲಿಂದ ಹಳ್ಳಿನಾ? ಹ್ಞೂ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 7 ಲಕ್ಷ ಹೇಳಿದ್ದೇನೆ, ಏನು ನೆಗೆಸಿಬಲ್ ಮಾಡೋಣ. 7 ಲಕ್ಷ? ಹಾಂ. ಕಮ್ಮಿ ಆಗುತ್ತಾ? ಸರ್ ಕಡಿಮೆ ಮಾಡುತ್ತೀನಿ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ. ಅದೇ ನೀವು ಕಳಿಸಿರಲ್ಲ, ಆ ನಂಬರ್ ಹಾಕ್ಲಾ? ಹಾಂ ಕಳಿಸಿರೋ ನಂಬರ್ ಹಾಕಿ 789. ಸರಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಸಂಪರ್ಕಿಸಿ ಅಂತೇಳಿ ಮೊಬೈಲ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ವೀಕ್ಷಕರೇ. ಅವರು ಹೇಳೋ ರೇಟು ಏನು ಕೂಡ ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆನೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ಮ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ ಯಾರೂ ಕಾಲ್ ಮಾಡಬೇಡಿ, ಯಾಕಂದರೆ ಇದು ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರಿಗೆ ಕಾಲ್ ಮಾಡಿದರೆ ನಾವು ಕೂಡ ರಿಸೀವ್ ಮಾಡೋದಿಲ್ಲ, ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.